ಅಂತ. ಅಂದ್ರೆ ನಮ್ದು ಬೇಸಿಕಲಿ ಏನಂದ್ರೆ ಮೋಟಿವ್ ಈಗ ಹಕ್ಕಿಗಳು ಮತ್ತೆ ಹುಳಗಳು ಕಡಿಮೆ ಆಗ್ತಿದೆ ನಮ್ಮಲ್ಲಿ. ಈಗ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಮನೆಯಲ್ಲಿ ಟೆರೆಸ್ ಗಾರ್ಡನಿಂಗ್ ಮಾಡಿದ್ವಿ. ಈಗ ಪಾಲಿನೇಷನ್ ಆಗ್ತಾ ಇಲ್ಲ, ನಿಮ್ಮೆಣ್ಣಿನ ಗಿಡ ಹಾಕಿದ್ರೆ ಪಾಲಿನೇಟ್ ಆಗ್ತಾ ಇಲ್ಲ. ಅಂದ್ರೆ ಆ ಸಿಚುವೇಶನ್ ತಲುಪಿಟ್ಟಿದೀವಿ ಆಲ್ರೆಡಿ. ಹುಳಗಳು ಜೇನುಗಳು ಎಲ್ಲ ಹೊಟ್ಟೋಗಿದೆ. ಹಿಂಗೆ ಆದ್ರೆ ಹಕ್ಕಿಗಳು ಹೊಟ್ಟೋಗುತ್ತೆ. ಮುಂಚೆ ಈಗ ಗುಬ್ಬಿ ಇತ್ತು, ಈಗ ಗುಬ್ಬಿ ಇಲ್ಲ. ಈ ಕಾಗೆ ಒಂದು ಕಾನೋದು ಕೇಳೋದು ತುಂಬಾ ಅಪರೂಪ. ಕೋಗಿಲೆ ಇನ್ನೂ ದೂರ ಉಳಿದೋಯ್ತಿನ್ನ ಬೇರೆ ಹಕ್ಕಿಗಳು. ಈಗ ಹಿಂಗೆ ಆಗ್ಬಿಟ್ರೆ ನಮ್ ಸರ್ವೈವಲ್ ಕಷ್ಟ. ಇದು ಹಿಂಗೆ ಚೈನು. ಹುಳ ಇದ್ರೆ ಹಕ್ಕಿ ಇದ್ರೆ ಹಕ್ಕಿ, ಹುಳ ಇದ್ರೆ ನಾವು. ಈಗ ನಾವು ಅದಕ್ಕೇನು ನಮ್ಗೇನು ಸಂಬಂಧ ಇಲ್ದಿರಂಗೆ ಇರೋಕ್ಕಾಗಲ್ಲ. ಸೊ ಇಫ್ ದೇ ಸರ್ವೈವ್ ದೆನ್ ವಿ ಕ್ಯಾನ್ ಸರ್ವೈವ್. ಇಫ್ ದೇ ಡೈ ಇಟ್ ಈಸ್ ಲೈಕ್ ನಾವೇ ನಮ್ಮ ತಲೆ ಮೇಲೆ ಚಪ್ಪಡಿಕೊಂಡು ಹೇಳ್ಕೊಂಡಂಗೆ ಅಷ್ಟೇ. ಸೊ ಈಗ ನಮ್ಗೇನು ಅಂದರೆ ಇದು ನಾವು ಮತ್ತೆ ಏನು ಹ್ಯಾಬಿಟ್ಯಾಟ್ಸ್ ಇತ್ತಲ್ಲ ಮುಂಚೆ, ಬರ್ಡ್ಸು ಇನ್ಸೆಕ್ಟ್ಸ್ ಎಲ್ಲ, ಆ ಥರ ಹ್ಯಾಬಿಟ್ಯಾಟ್ನ ರಿವೈವ್ ಮಾಡೋಣ ಅಂತ. ಅಂದರೆ ಮರ ನೆಡೋದು, ಪ್ಲಾನ್ ಮಾಡೋದು, ಖಾಲಿ ಜಾಗಗಳಿದ್ರೆ ಮರ ನೆಡ್ಸೋದು, ಆ ಥರದ್ದು. ಸೊ ಈಗ ಇದು ಫಸ್ಟ್ ಫೇಸ್ ನಮ್ಮದು. ನೆಕ್ಸ್ಟ್ ಅಲ್ಲಿ ನಾವು ಇದೇ ಮಂತು ಲಾಸ್ಟ್ ಸಂಡೇ ಈಗ ಈ ತರಕಾರಿ ಎಲ್ಲ ಮಾರ್ತಾರಲ್ಲ, ಅವ್ರು ನೋಡಿದ್ರೆ ಎಲ್ಲರಿಗೂ ಪ್ಲಾಸ್ಟಿಕ್ ಕೊಡ್ತಾರೆ, ಪ್ಲಾಸ್ಟಿಕ್ ಅವ್ರು ಕೊಡ್ತಾರೆ. ಸೊ ಅದರಿಂದಾನೇ ಇಷ್ಟೊಂದು ಪ್ಲಾಸ್ಟಿಕ್ ಎಲ್ಲ ಹಾಕ್ತಾರೆ ನಮ್ಮಲ್ಲಿ. ಸೊ ಈಗ ನಾವು ಏನು ಮಾಡೋಣ ಅಂತಂದ್ರೆ ನೆಕ್ಸ್ಟ್ ನಮ್ಮದು ಐಡಿಯಾ ಇರೋದು ಪೇಪರ್ ಬ್ಯಾಗ್ಸ್ ಬರುತ್ತೆ ಗೊತ್ತಾ. ಪೇಪರ್ ಬ್ಯಾಗ್ಸ್ನ ನಾವೇ ವಾಲಂಟಿಯರ್, ನ್ಯೂಸ್ ಪೇಪರ್ ಇರುತ್ತೆ, ರದ್ದಿಗೆ ಹಾಕ್ಬೇಡಿ ಅದನ್ನು. ನೀವೇ ಮನೆಯಲ್ಲಿ ಒಂದಷ್ಟು ಪೇಪರ್ ಬ್ಯಾಗ್ಸ್ ಮಾಡಿ ಕೊಡಿ. ಅಥವಾ ನಾವು ಒಂದು ಜಾಗ ಅರೇಂಜ್ ಮಾಡ್ತೀವಿ, ಒಂದು ದಿವಸ ಬಂದು ಬೇಕಾದ್ರೆ ಅದನ್ನು ಮಾಡೋಣ. ನಾವು ಒಂದು ಜಾಗ ಅರೇಂಜ್ ಮಾಡ್ತೀವಿ, ಅಲ್ಲಿ ನೀವುಗಳೆಲ್ಲ ಬಂದು ಪೇಪರ್ ಬ್ಯಾಗ್ಸ್ ಮಾಡ್ಬೋದು. ಆ ಪೇಪರ್ ಬ್ಯಾಗ್ಸ್ನ ನಾವು ಈ ತರಕಾರಿ ವೆಂಡರ್ಸ್ಗೆ, ಈ ಹಣ್ಣೆಲ್ಲ ಮಾರೋರಿಗೆ ಕೊಡೋಣ. ಈಗ ಸೂಪರ್ ಮಾರ್ಕೆಟ್ ಅಲ್ಲಾದ್ರೆ ಒಂದು ಪೇಪರ್ ಬ್ಯಾಗ್ ಕೊಡ್ತಾರೆ ನೋಡಿದ್ದೀರಾ. ಇಲ್ಲಿ ಚಿಕ್ಕವರು ಇವ್ರಿಗೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ. ಸೊ ನಾವು ಫ್ರೀಯಾಗಿ ಕೊಟ್ಟರೆ ಅವ್ರು ಆ ಪ್ಲಾಸ್ಟಿಕ್ ಬಂದು ಪೇಪರ್ ಬ್ಯಾಗ್ ಕೊಡ್ತಾರೆ. ಸೊ ಹಂಗೆ ಅಟ್ಲೀಸ್ಟ್ ನಮ್ಮ ಎಫರ್ಟ್ಸಿಂದ ಸ್ವಲ್ಪ ಪ್ಲಾಸ್ಟಿಕ್ ಕಡಿಮೆ ಮಾಡೋಣ. ಸೊ ಇದಕ್ಕೆ ಯಾರು ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ನಿಮ್ಮ ವಾಲಂಟಿಯರ್ ಆಗಿ ಯಾರು ಇಂಟ್ರೆಸ್ಟ್ ಇದ್ರೆ ನಂಬರ್ ಕೊಡಿ. ದಯವಿಟ್ಟು ಇವ್ರಿಗೆ ಮಲ್ಲಿಕಾರ್ಜುನ್ಗೆ ಅಥವಾ ಪಲ್ಲವಿಗೆ ಅಥವಾ ಸಂದೀಪ್ಗೆ ನಂಬರ್ ಕೊಡಿ. ಅವ್ರು ನಿಮ್ಮನ್ನ ವಾಲಂಟಿಯರ್ ಗ್ರೂಪಿಗೆ ಆ್ಯಡ್ ಮಾಡ್ತಾರೆ. ಆಮೇಲೆ ಅವರು ಕಮ್ಯುನಿಕೇಟ್ ಮಾಡ್ತಾರೆ. ಥ್ಯಾಂಕ್ ಯು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಪರ್ಯಾವರಣ ಗತಿವಿಧಿ ಅಂತ ಒಂದು ಟೀಮ್ ನಾವು ಒಂದು ಕೆಲಸ ಮಾಡ್ತಾಯಿದ್ವಿ. ಹೊರಮಂಗಲ, ವಿವೇಕನಗರ, ಹುಲಿಮಾವು, ಜಯನಗರ, ಬೆಳಸನಗರ, ಏನು ಒಂದು 2-3 ವಿಷಯ ನಾವೇನು ಮಾಡ್ತಾಯಿದ್ವಿ ಅಂತೇಳಿ ಒಂದು ವಿಶ್ವಾಮಿತ್ರಂ ಅಂತ ಒಂದು ಆ್ಯಪ್ ಇದೆ ಅಬೌಟ್ ಎನ್ವಿರಾನ್ಮೆಂಟ್. ಟೋಟಲ್ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಏನೇನು ನಡೀತಾ ಇದೆ, ನಾವೇನೇನು ಮಾಡ್ಬೋದು ಅಂತ ಪ್ಲೇಸ್ಟೋರ್ಗೆ ಹೋಗಿ ಎಕೋಮಿತ್ರಂ ಅಂತ ಒಂದು ಆ್ಯಪ್ ಇದೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರೆ ನಾವೇನೇನು ಮಾಡ್ಬೋದು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಬೇರೆಯವ್ರು ಏನೇನು ಮಾಡ್ತಾರೋ ಅದನ್ನು ನಾವು ಇಂಪ್ಲಿಮೆಂಟೇಷನ್ ನಾವು ಮಾಡ್ಬೋದು. ಅದು ಎಕೋಮಿತ್ರಂ ಆ್ಯಪು. ಎರಡನೇದು ಎಕೋಬ್ರಿಕ್ ಅಂತ ಕರಿತೀವಿ ನಾವು. ನಾವೇನು ಈಗ ಪ್ಲಾಸ್ಟಿಕ್ ಕಲೆಕ್ಟ್ ಮಾಡಿದ್ವಿ, ನಮ್ಮ ಮನೆಯಲ್ಲಿ ಚಿಕ್ಕ ಪ್ಲಾಸ್ಟಿಕ್ ಸಿಗುತ್ತೆ ಇವಾಗಲೇ, ಚಿಕ್ಕ ಆ ಚಿಕ್ಕದನ್ನು ಭೂಮಿ ಒಳಗಡೆ ಸಮುದ್ರಕ್ಕೆ 2 ಕಡೆ ಹೋಗ್ಬಾರ್ದು. ಹೋಗಿದ್ರೆ ನಮಗೆ ತೊಂದರೆಗಳಾಗುತ್ತೆ. ಅದಕ್ಕೆ ನಾವೇನು ಮಾಡಬೇಕಂದ್ರೆ ಪ್ಲಾಸ್ಟಿಕ್ ವಾಟರ್ ಬಾಟ್ಲಲ್ಲಿ ಮನೆಯಲ್ಲಿ ಚಿಕ್ಕ ಪ್ಲಾಸ್ಟಿಕ್ಕನ್ನು ವಾಟರ್ ಬಾಟ್ಲಲ್ಲಿ ತುಂಬಿಸ್ತಾ ಬರಬೇಕು. ಆಮೇಲೆ ನಾವು ಅದನ್ನು ಲಾಕ್ ಮಾಡಿ BBMP ಕೊಡೋದು. ಎಲ್ಲ ಒಂದು ಏನಾಗುತ್ತೆ ಅಂದರೆ ಸುಮ್ಮನೆ ಡಂಪ್ ಮಾಡ್ತೀವಿ, ಅವ್ರು ತಗೊಂಡು ಹೋಗ್ತಾ ಇದ್ದವಾಗೆ ಕೆಳಗಡೆ ಬಿದ್ದೋಗುತ್ತೆ. ಚಿಕ್ಕದೆಲ್ಲ ಅದು ಕೆಳಗಡೆ ಬಿದ್ದೋಗಬಾರ್ದು ಅಂದರೆ ವಾಟರ್ ಬಾಟ್ಲಲ್ಲಿ ತುಂಬಿಸ್ತಾ ಬರಬೇಕು. ಅದನ್ನು ನಾವು ಎಕೋಬ್ರಿಕ್ ಅಂತ ಕರಿತೀವಿ. ಆಮೇಲೆ 10-20 ಮಾಡಿದ ಮೇಲೆ ನಾವು ಮನೆ ದೊಡ್ಡದಿದ್ರೆ ನಾವೇ ಯಾವುದೋ ಒಂದು ಶೋಕೇಸ್ ಥರ ಇಟ್ಕೋಬೋದು. BBMP ಕೊಡೋದು. ಎರಡನೇದು ನಾವು ಹಸಿರು ಮನೆ ಅಂತ ಕರಿತೀವಿ. ಹಸಿರು ಮನೆ ಹಿಂದಿಯಲ್ಲಿ ಹೇಳ್ಬೇಕಂದ್ರೆ ಅರಟಿಗಾರು. ಈ ಅರಟಿಗಾರು ಹಸಿರು ಮನೆ ಏನು ನಾವೇನು ಮಾಡಬೇಕು ಅಂತ ಹೇಳ್ತೀವಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ 5 ಇದೆ ಮನೆಯಲ್ಲಿ ನಾವು ಮಾಡಬೇಕಾದ್ರೆ. ಆಲ್ರೆಡಿ ಪ್ಲಾಸ್ಟಿಕ್ ಹೇಳಿದ್ವಿ. ನಾವು ಆಚೆ ಕಡೆ ಹೋಗ್ಬೇಕಂದ್ರೆ ಬಟ್ಟೆ ಬ್ಯಾಗ್ ತೊಗೊಂಡೋಗ್ಬೇಕು.
ಇದು ವೆಜಿಟೇಬಲ್ಸ್ ಇರ್ಬೋದು, ಫ್ರೂಟ್ಸ್ ಇರ್ಬೋದು, ಮಿಲ್ಕ್ ತೊಗೊಂಡು ಬರಬೇಕಂದ್ರೆ ನಮ್ಮ ಜೊತೆ ಬಟ್ಟೆ ಬೇಕಿದ್ರೆ ಮನೆಗೆ ಪ್ಲಾಸ್ಟಿಕ್ ಬರೋದಿಲ್ಲ. ನಮ್ಮ ಮನೆಯಲ್ಲಿ ವಾಟ್ರ್ ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಕಡಿಮೆ ಯೂಸ್ ಮಾಡಬೇಕು. ಫ್ಯೂಚರಲ್ಲಿ ವಾಟರ್ ಸಿಗೋದು ಕಡಿಮೆ ಕಷ್ಟ. ವಾಟರು, ಪ್ಲಾಸ್ಟಿಕ್ಕು. ಆಮೇಲೆ ನಮ್ಮ ಮನೆ ಮುಂದೆ ಯಾವುದಾದ್ರೂ ಗಿಡಗಳಿರಬೇಕು. ನಾವು ಬೀಜ, ಈಗ ಸಮ್ಮರ್ ಬರ್ತಾ ಇದೆ, ಬಾಳೆಹಣ್ಣು ಸಿಗುತ್ತೆ, ಬಾಳೆಹಣ್ಣು ಬೀಜ ಬಿಸಾಕ್ತೀವಿ, ಸುಮ್ಮನೆ BBMP ಕೊಡ್ತೀವಿ. ಅದೇ ನಾವು ನಮ್ಮ ಹತ್ರ ಇರುವ ಭೂಮಿ ಒಳಗಡೆ ಹಾಕಿದ್ರೆ ಒಂದು ಗಿಡ ಆಗುತ್ತೆ. ಅದನ್ನು ಮಾಡಿ ಯಾವುದೇ ವೆಜಿಟೇಬಲ್ಸ್ ಗಿಡ ಇರ್ಬೋದು, ತುಳಸಿ ಗಿಡ ಇರ್ಬೋದು, ಯಾವುದಾದ್ರೂ ಗಿಡ ನಮ್ಮ ಮನೆ ಮುಂದೆ ಹಾಕ್ತೀವಿ. ಮೂರಾಯ್ತು. ಪವರ್ ಅಷ್ಟೇ, ಕರೆಂಟ್ ನಮ್ಮ ಫ್ಯೂಚರಲ್ಲಿ ಸಿಗೋದಿಲ್ಲ. ಪವರು ನಮ್ಮ ಮನೆಯಲ್ಲಿ ಎಷ್ಟು ಕಡಿಮೆ ಯೂಸ್ ಮಾಡ್ತೀವಿ ಅಷ್ಟು ಕಡಿಮೆ ಯೂಸ್ ಮಾಡ್ತೀವಿ. 4 ಆಯ್ತು. ಐದನೇದು ಟೆರ್ರಸ್ ಇರ್ಬೋದು, ಮನೆ ಮುಂದೆ ಇರ್ಬೋದು. ಬೋಟ್ಸು, ಎನಿಮಲ್ಸ್ ಬಂದರೆ ಅವ್ರಿಗೆ ಸ್ವಲ್ಪ ನೀರು, ಸ್ವಲ್ಪ ಊಟ ಎರಡೂ ಕೊಡಬೇಕು. ಇಷ್ಟು 5 ವಿಷಯಗಳನ್ನು ಯಾರು ನಾವು ಮಾಡ್ತಾ ಇರ್ತೀವಿ, ಆ ಮನೆ ಹಸಿರು ಮನೆ ಅಂತ. ಇಡೀ ಭಾರತ ಎಲ್ಲ ಮನೆಗಳಲ್ಲಿ ಈ ಥರ ಮಾಡ್ತಾ ಇದ್ರೆ ನಮ್ಗೆ ಯಾವ ತೊಂದರೆಗಳು ಬರೋದಿಲ್ಲ. ನಾವು ಚೆನ್ನಾಗಿರ್ತೀವಿ, ಬೇರೆಯವರು ಚೆನ್ನಾಗಿರ್ತಾರೆ. ಇಷ್ಟೇ ಹೇಳ್ಬೇಕಂತ ಇತ್ತು. I'm working with a global bank. Today I came to clean this lake as part of activity from Urban Wings. I feel it's necessary for us to preserve our environment, to keep this for next generation, and definitely it's helping us. It will help us. The environment is created to help us. So let's keep it clean. Let's not throw waste anywhere we want. Thank you. So, hi, I'm Manjunath. Today we almost like around 20 to 30 people, we work together to clean this lake, and it was like when we observed, it was like a lot of dump with the plastic bottles, all the unnecessary things. It was spread around here, so we should keep it clean. Very happy to be part of Urban Wings Foundation, and today's event was where we cleaned Kembathalli Lake, where a lot of plastic was thrown in the water bodies, and as we discussed, as we seen in and around our society, lot of birds where we earlier used to see sparrows, crows, all in Bangalore city, once called Garden City. Now we're not able to see much of the birds, butterflies or crows in and around our city. So it is an alarming situation where we first have to make sure our houses are kept clean and city is kept clean. So it is a small contribution from our side, and I think from this contribution people should ensure they keep their society clean in and at least their atmosphere clean to ensure things are right. Yeah.